ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶೇಷ ಹಾಗೂ ಅಪರೂಪದ ಹೂ ಬಿಳಿಯೆಕ್ಕ. ಬಿಳಿಯೆಕ್ಕವನ್ನು ಸಾಮಾನ್ಯವಾಗಿ ಶಿವನ ಆರಾಧನೆಗೆ ಬಳಸಲಾಗುವುದು. ಧಾರ್ಮಿಕ ಚಟುವಟಿಕೆಗೆ ಹೊರತಾಗಿ ತಂತ್ರವಿದ್ಯೆಯಲ್ಲಿಯೂ ಬಳಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಗಿಡಗಳು ದೇವರ ಪ್ರತಿರೂಪ ಎಂದು ಸಹ ನಂಬಲಾಗುವುದು. ಅಂತಹ ಪವಿತ್ರ ಸಸ್ಯಗಳು ದೇವರಿಗೂ ಅತ್ಯಂತ ಪ್ರಿಯವಾಗಿರುತ್ತವೆ. ವಿಶೇಷವಾದ ಸಸ್ಯಗಳು ಧಾರ್ಮಿಕ ಹಿನ್ನೆಲೆಯಿಂದ ಶ್ರೇಷ್ಠತೆಯನ್ನು ಪಡೆದುಕೊಂಡರೆ ವೈದ್ಯಕೀಯ ಶಾಸ್ತ್ರದಲ್ಲೂ ಉತ್ತಮ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತವೆ. ಅಂತಹ ಒಂದು ಶ್ರೇಷ್ಠ ಶಕ್ತಿಯನ್ನು ಹೊಂದಿರುವ ಸಸ್ಯಗಳಲ್ಲಿ ಎಕ್ಕದ ಗಿಡವೂ ಒಂದು. ಇಂದು ನಾವು ನಿಮಗೆ ಹೇಳಲಿರುವ ವಿಷಯ ಬಹಳ ವಿಶೇಷವಾದದ್ದು. ಆಧ್ಯಾತ್ಮಿಕ ಮಹತ್ವ ಇರುವುದು ಮತ್ತು ಹಲವರಿಗೆ ತಿಳಿಯದ ರಹಸ್ಯ ಪರಿಹಾರ ವಿಧಾನ. ನೀವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದೀರಾ, ನಿಮ್ಮ ಮಾತು ಕೇಳದೆ ದೂರವಾಗಿರುವವರನ್ನು ಮತ್ತೆ ನಿಮ್ಮತ್ತ ತಿರುಗಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದೀರಾ, ಎಷ್ಟು ಹಠಮಾರಿ ಸ್ವಭಾವದವರಾದರೂ ನಿಮ್ಮ ಮಾತು ಕೇಳಬೇಕು ಅಂದುಕೊಳ್ಳುತ್ತಿದ್ದೀರಾ, ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ಇಂದು ನಾವು ತಿಳಿದುಕೊಳ್ಳೋದು ಎಕ್ಕದ ಗಿಡದ ಬಳಿ ಮಾಡುವ ಅತ್ಯಂತ ಶಕ್ತಿಶಾಲಿ ಪರಿಹಾರದ ವಿಧಾನದ ಬಗ್ಗೆ. ವಿಡಿಯೋ ಮುಂದುವರಿಸುವ ಮುಂಚೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನಷ್ಟು ಜನರಿಗೆ ತಲುಪಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಚಾನಲ್ಗೆ ಪ್ರೇರಣೆ ಕೊಡುತ್ತದೆ. ಹಾಗೆ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ಎಕ್ಕದ ಗಿಡದ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ನೋಡೋಣ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕೆಲವು ಮರಗಳು ಮತ್ತು ಗಿಡಗಳಿಗೆ ವಿಶೇಷ ದೈವಿಕ ಹಾಗೂ ಪ್ರಕೃತಿ ಶಕ್ತಿಗಳು ತುಂಬಿರುತ್ತವೆ. ಎಕ್ಕದ ಗಿಡ ಅಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದು ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಎಕ್ಕದ ಗಿಡ ಅತ್ಯಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದು ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಎಕ್ಕದ ಗಿಡದ ಬಳಿ ಮಾಡುವ ಪರಿಹಾರಗಳು ಬಹುತೇಕ ಸಂದರ್ಭಗಳಲ್ಲಿ ಉತ್ತಮ ಫಲ ನೀಡುತ್ತವೆ ಎಂದು ಪರಂಪರೆಯಿಂದ ನಂಬಿಕೆ ಇದೆ. ಇದರಲ್ಲಿ ಅತೀಂದ್ರಿಯ ಶಕ್ತಿ ಅಧಿಕವಾಗಿದೆ ಎಂದು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಭೂಮಿಯ ಮೇಲಿರುವ ಪ್ರತಿಯೊಂದು ಸಸ್ಯಕ್ಕೂ ಪ್ರಕೃತಿ ಶಕ್ತಿ, ದೈವಿಕ ಶಕ್ತಿ ಇವೆರಡೂ ಕೂಡ ಇರುತ್ತವೆ. ಹಾಗಾಗಿ ಪ್ರತಿಯೊಂದು ಸಸ್ಯವು ಮಾನವನಿಗೆ ಯಾವುದಾದರೂ ರೀತಿಯಲ್ಲಿ ಉಪಯೋಗವಾಗುತ್ತದೆ. ಎಕ್ಕದ ಗಿಡವು ಅದರಲ್ಲಿ ಅತ್ಯಂತ ವಿಶೇಷವಾದದ್ದು. ಎಕ್ಕದ ಗಿಡದಲ್ಲಿ ಸಾಮಾನ್ಯವಾಗಿ ಎರಡು ವಿಧಾನ ಕಾಣಿಸಿಕೊಳ್ಳುತ್ತದೆ. ಬಿಳಿ ಹೂ ಬರುವಂತಹ ಎಕ್ಕದ ಗಿಡ, ನೇರಳೆ ಅಥವಾ ವೈಲೆಟ್ ಬಣ್ಣದ ಹೂ ಬರುವ ಎಕ್ಕದ ಗಿಡ. ಯಾವ ಎಕ್ಕದ ಗಿಡವಾದರೂ ಈ ಪರಿಹಾರಕ್ಕೆ ಬಳಸಬಹುದು. ಯಾವ ಸಂದರ್ಭಗಳಲ್ಲಿ ಈ ಪರಿಹಾರ ಮಾಡಬಹುದು ಅಂತ ನೋಡೋಣ. ಈ ಪರಿಹಾರವನ್ನು ಇಷ್ಟಪಡುವ ವ್ಯಕ್ತಿ ದೂರವಾದರೆ ಮಾಡಬಹುದು. ನಿಮ್ಮ ಮಾತು ಕೇಳದೇ ಇದ್ದಾಗ ಮಾಡಬಹುದು. ನಿಮ್ಮನ್ನು ಗೌರವಿಸದೇ ಇದ್ದಾಗ ಮಾಡಬಹುದು. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಮಾಡಬಹುದು. ಕೆಲ ದಿನ ಚೆನ್ನಾಗಿ ಮಾತನಾಡಿ ನಂತರ ದೂರಾದಾಗ ಮಾಡಬಹುದು. ಮೂರನೇ ವ್ಯಕ್ತಿಯ ಕಾರಣದಿಂದ ನಿಮ್ಮ ಸಂಬಂಧ ಹಾಳಾಗಿದ್ದರೆ ಮಾಡಬಹುದು. ಗಂಡ ಹೆಂಡತಿ ನಡುವೆ ಜಗಳ ಹೆಚ್ಚಾದಾಗ ಮಾಡಬಹುದು. ಗಂಡ ಹೆಂಡತಿಯ ಮಾತು ಕೇಳದಿದ್ದಾಗ ಮಾಡಬಹುದು. ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮಾಡಬಹುದು. ಪ್ರೇಮಿಗಳ ನಡುವೆ ಡಿಸ್ಟರ್ಬೆನ್ಸ್ ಇದ್ದರೆ ಮಾಡಬಹುದು. ಈಗ ಗ್ರಹಸ್ಥಿತಿ ಮತ್ತು ಎಕ್ಕದ ಗಿಡದ ಪರಿಹಾರದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಪರಿಹಾರಗಳು ಗ್ರಹಗಳ ಅನುಕೂಲತೆಗೆ ಅವಲಂಬಿತವಾಗಿರುತ್ತವೆ. ಗ್ರಹಗಳು ಅನುಕೂಲವಾಗಿದ್ದರೆ ಫಲ ಬೇಗ ಬರುತ್ತದೆ. ಅನುಕೂಲ ಇಲ್ಲ ಅಂದರೆ ವಿಳಂಬವಾಗಬಹುದು ಅಥವಾ ಕೆಲವೊಮ್ಮೆ ಫಲ ಕಡಿಮೆ ಸಿಗಬಹುದು. ಆದರೆ ಎಕ್ಕದ ಗಿಡದ ಬಳಿ ಮಾಡುವ ಈ ಪರಿಹಾರ ಗ್ರಹ ಅನುಕೂಲತೆ ಕಡಿಮೆ ಇದ್ದರೂ ಸಹ ಫಲವನ್ನು ನೀಡುತ್ತದೆ ಅನ್ನೋ ನಂಬಿಕೆ ಇದೆ. ಕೆಲವರಿಗೆ ಇದು ಕೆಲವು ಗಂಟೆಗಳಲ್ಲೇ ಫಲ ಸಿಗುತ್ತದೆ. ಕೆಲವರಿಗೆ 7ರಿಂದ 10 ದಿನಗಳಲ್ಲಿ ಫಲ ಸಿಗುತ್ತದೆ. ಆದರೆ ಫಲ ಖಚಿತವಾಗಿ ಸಿಗುತ್ತದೆ ಎಂದು ಪರಂಪರೆಯ ನಂಬಿಕೆ. ಈ ಪರಿಹಾರ ಮಾಡಲು ನಮಗೆ ಬೇಕಾಗಿರುವುದು ಒಂದೇ ಒಂದು ಪದಾರ್ಥ. ಈ ಪರಿಹಾರ ತುಂಬ ಸರಳ ಮತ್ತು ಎಲ್ಲರಿಗೂ ಲಭ್ಯ. ಇದಕ್ಕೆ ಬೇಕಾಗುವುದು ಸಾಸಿವೆ. ಸಾಸಿವೆಯಲ್ಲಿ 2 ವಿಧ ಇದೆ, ಕಪ್ಪು ಸಾಸಿವೆ ಮತ್ತು ಹಳದಿ ಸಾಸಿವೆ. ಹಳದಿ ಸಾಸಿವೆ ಸಿಕ್ಕರೆ ಅತ್ಯುತ್ತಮ. ಸಿಗದಿದ್ದರೆ ಕಪ್ಪು ಸಾಸಿವೆ ಕೂಡ ಬಳಸಬಹುದು. ಅರ್ಧ ಚಮಚ ಅಥವಾ 1 ಚಮಚ ಸಾಸಿವೆ ಸಾಕು. ಪರಿಹಾರ ಶಾಸ್ತ್ರದಲ್ಲಿ ಸಾಸಿವೆಗೆ ಅತೀಂದ್ರಿಯ ಶಕ್ತಿ ಇದೆ ಎಂದು ಹೇಳಲಾಗಿದೆ. ಈ ಪರಿಹಾರ ಮಾಡಲು ಸಮಯ ಮತ್ತು ನಿಯಮಗಳನ್ನು ಮೊದಲು ತಿಳಿದುಕೊಳ್ಳಬೇಕು. ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಮೊದಲು ಸ್ನಾನ ಮಾಡಿರಬೇಕು. ಬೆಳಿಗ್ಗೆ ಅಥವಾ ಸಂಜೆ ಸಂಧ್ಯಾ ಕಾಲದಲ್ಲಿ ಈ ಪರಿಹಾರವನ್ನು ಮಾಡಬೇಕು. ಮಧ್ಯಾಹ್ನ 12ರಿಂದ 2ರ ನಡುವೆ ಮಾಡಬಾರದು. ಈ ದಿನ ನಾನ್ ವೆಜ್ ತಿನ್ನಬಾರದು. ಮಹಿಳೆಯರು ಮಾಸಿಕ ಧರ್ಮದ ಸಮಯದಲ್ಲಿ ಮಾಡಬಾರದು. ಒಬ್ಬ ವ್ಯಕ್ತಿಗಾಗಿ ಮಾತ್ರ ಸಂಕಲ್ಪವನ್ನು ಮಾಡಬೇಕು. ಹಾಗೆ ಈ ಪರಿಹಾರವನ್ನು ರಹಸ್ಯವಾಗಿ ಮಾಡಬೇಕು. ಪರಿಹಾರ ಮಾಡೋಕ್ಕೂ ಮುಂಚೆ ಅಥವಾ ಮಾಡಿದ ಮೇಲೂ ಕೂಡ ಯಾರಿಗೂ ಇದರ ಬಗ್ಗೆ ಹೇಳಬಾರದು.
ಇನ್ನು ಎಕ್ಕದ ಗಿಡದ ಬಳಿ ಮಾಡುವ ಈ ಪರಿಹಾರದ ವಿಧಾನವನ್ನು ತಿಳಿದುಕೊಳ್ಳೋಣ. ಈಗ ಗಮನವಿಟ್ಟು ಕೇಳಿಸಿಕೊಳ್ಳಿ. ಮೊದಲು ನೀವು ಎಕ್ಕದ ಗಿಡದ ಬಳಿ ಹೋಗಬೇಕು. ಅದು ಯಾವ ಎಕ್ಕದ ಗಿಡವಾದರೂ ಪರವಾಗಿಲ್ಲ. ಅಂದರೆ ಬಿಳಿ ಅಥವಾ ಪರ್ಪಲ್ ಹೂ ಬಿಡೋ ಯಾವ ಎಕ್ಕದ ಗಿಡವಾದರೂ ಓಕೆ. ನಂತರ ಮೊದಲು ನೀವು ಗಿಡಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಬಳಿಕ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಓ ಪ್ರಕೃತಿ ದೇವಿ, ಓಂ ಪ್ರಕೃತಿ ತಾಯಿ, ಓಂ ಪವಿತ್ರ ವೃಕ್ಷವೇ, ನನ್ನ ಮನದಾಸೆ ನೆರವೇರಿಸು ಎಂದು ಕೇಳಿಕೊಳ್ಳಿ. ಸಾಸಿವೆಯನ್ನ ಎಡಗೈಯಲ್ಲಿ ಹಿಡಿದುಕೊಳ್ಳಿ. ನೀವು ಬಯಸುವ ವ್ಯಕ್ತಿಯ ಪೂರ್ಣ ಹೆಸರನ್ನ ಮನಸ್ಸಿನಲ್ಲಿ ಭಾವದಿಂದ ಹೇಳಿ. ಆ ವ್ಯಕ್ತಿ ಹುಡುಗ, ಹುಡುಗಿ, ಗಂಡ, ಹೆಂಡತಿ ಯಾರಾದರೂ ಇರಬಹುದು. ಈಗ ಈ ಮಂತ್ರವನ್ನ ಜಪಿಸಬೇಕು. ಓಂ ಹಂ ಫಟ್ ಸ್ವಾಹ, ಓಂ ಹಂ ಫಟ್ ಸ್ವಾಹ, ಓಂ ಹಂ ಫಟ್ ಸ್ವಾಹ. ಈ ಮಂತ್ರವನ್ನು 3 ಅಥವಾ 5 ಬಾರಿ ಜಪಿಸಿ ಸ್ಪಷ್ಟವಾಗಿ ನಂಬಿಕೆಯಿಂದ ಹೇಳಿ. ನಂತರ ಸಾಸಿವೆಯನ್ನು ನಿಮ್ಮ ತಲೆಯ ಸುತ್ತ 3 ಬಾರಿ ತಿರುಗಿಸಿ ಎಕ್ಕದ ಗಿಡದ ಬುಡದಲ್ಲಿ ಹಾಕಿ. ಗಿಡವನ್ನು ನೀವು ಮುಟ್ಟಬೇಕಾಗಿಲ್ಲ. ನೀವು ಸಾಸಿವೆ ಹಾಕಿದ ತಕ್ಷಣ ಗಿಡವನ್ನು ಹಿಂತಿರುಗಿ ನೋಡದೆ ಅಲ್ಲಿಂದ ಹೊರಟು ಬಿಡಿ. ಮನೆಗೆ ಹಿಂದಿರುಗಿದ ನಂತರ ಮನೆ ಒಳಗೆ ಹೋಗುವ ಮೊದಲು ಕೈಕಾಲು ಮುಖ ತೊಳೆಯಿರಿ. ನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಈ ಪರಿಹಾರ ಮಾಡಿದ ವಿಷಯ ಯಾರಿಗೂ ಹೇಳಬೇಡಿ. ಈ ಫಲ ಯಾವ ರೀತಿ ನಿಮಗೆ ಕಾಣಿಸುತ್ತದೆ ಅಂದರೆ, ಈ ಪರಿಹಾರದ ಮಾಡಿದ ನಂತರ ಆ ವ್ಯಕ್ತಿ ನಿಮಗೆ ಕರೆ ಮಾಡಬಹುದು, ಮೆಸೇಜ್ ಕಳುಹಿಸಬಹುದು, ನಿಮ್ಮ ಕರೆ ಸ್ವೀಕರಿಸಬಹುದು, ಒಳ್ಳೆಯ ಪ್ರತಿಕ್ರಿಯೆ ಕೊಡಬಹುದು, ನಿಮ್ಮ ಹತ್ತಿರ ಮೃದುವರ್ತನೆ ತೋರಬಹುದು, ನಿಮ್ಮ ಮಾತು ಕೇಳಲು ಪ್ರಾರಂಭಿಸಬಹುದು. ಹಠಮಾರಿ ಸ್ವಭಾವದವರಿಗೂ ಮನಸ್ಸು ಬದಲಾಗುತ್ತದೆ ಎಂದು ನಂಬಲಾಗಿದೆ. ಇದು ರಹಸ್ಯ ಪರಿಹಾರ. ನೀವು ಮಾಡಿದ ವಿಚಾರವನ್ನು ಆ ವ್ಯಕ್ತಿಗೆ ಹೇಳಬಾರದು. ಫಲ ಬಂದ ನಂತರವೂ ಹೇಳಬಾರದು. ನೆನಪಿಟ್ಟುಕೊಳ್ಳಿ. ಈ ರೀತಿಯ ಆಧ್ಯಾತ್ಮಿಕ ಪರಿಹಾರಗಳನ್ನು ಒಳ್ಳೆಯ ಉದ್ದೇಶಕ್ಕಾಗಿ, ಸಂಬಂಧ ಸುಧಾರಣೆಗಾಗಿ, ಪರಸ್ಪರ ಗೌರವಕ್ಕಾಗಿ ಮಾತ್ರ ಬಳಸಿ. ಯಾರಿಗಾದರೂ ಹಾನಿ, ಬಲವಂತ ಅಥವಾ ಮಾನಸಿಕ ಒತ್ತಡ ಕೊಡಲು ಬಳಸಬಾರದು. ಇನ್ನು ಬೇಗನೆ ಫಲ ಬರಲು ಅಥವಾ ಹೆಚ್ಚು ಫಲ ಸಿಗಲು ಈ ಪರಿಹಾರ ಮಾಡುವ ಮೊದಲು 5 ನಿಮಿಷ ಧ್ಯಾನ ಮಾಡಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಕೋಪ ಇರಬಾರದು. ಆ ವ್ಯಕ್ತಿ ನಿಮ್ಮ ಜೊತೆ ಸಂತೋಷವಾಗಿರುವ ದೃಶ್ಯ ನೀವು ಮನಸ್ಸಿನಲ್ಲಿ ಕಲ್ಪಿಸಿ ನೋಡಿ. ಸಂಕಲ್ಪ ಸ್ಪಷ್ಟವಾಗಿರಲಿ. ಗಣೇಶ ಮತ್ತು ಬಿಳಿ ಎಕ್ಕದ ಗಿಡ. ಎಕ್ಕದ ಗಿಡ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ. 2 ಅಥವಾ 3 ವರ್ಷಗಳ ಹಳೆಯದಾದ ಸಸ್ಯವನ್ನು ಎಚ್ಚರಿಕೆಯಿಂದ ಬೇರು ಸಹಿತ ಕೀಳಬೇಕು. ನಂತರ ಬಹಳ ನಾಜೂಕಿನಿಂದ ಗಣೇಶನ ವಿಗ್ರಹವನ್ನು ಕೆತ್ತಬೇಕಾಗುತ್ತದೆ. ಈ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಶುಭ ಸಮಯದಲ್ಲಿ ದೇವರ ಪೀಠದಲ್ಲಿ ಸ್ಥಾಪಿಸಿ ಪೂಜೆ ಮಾಡಬೇಕು. ಆಗ ಜೀವನದಲ್ಲಿ ತ್ರಿಸುಖ ಅಥವಾ ಜೀವನದ ಎಲ್ಲ ಸಂತೋಷಗಳು ಲಭ್ಯವಾಗುತ್ತವೆ ಎಂದು ಹೇಳಲಾಗುವುದು. ಗಣೇಶನ ಮೂರ್ತಿಗೆ ಕೆಂಪು ಬಟ್ಟೆ ಧರಿಸಿ, ಕೆಂಪು ಹೂ, ಕೆಂಪು ಶ್ರೀಗಂಧದ ಲೇಪನ ಮತ್ತು ಕೆಂಪು ರತ್ನಗಳನ್ನು ಅರ್ಪಿಸಬೇಕು. ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ನೈವೇದ್ಯಕ್ಕೆ ಇಡಬೇಕು. ನಂತರ ಗಣೇಶನಿಗೆ ಹೇಳುವ ಓಂ ವಕ್ರತುಂಡಾಯ ಹಂ ಮಂತ್ರವನ್ನು ಪಠಿಸಬೇಕು. ಈ ರೀತಿಯಾಗಿ ಗಣೇಶನನ್ನು ಆರಾಧಿಸುವುದರಿಂದ ಗಣೇಶನು ಜೀವನದಲ್ಲಿ ಸಂತೋಷವನ್ನು ನೀಡುವನು. ಬಿಳಿ ಎಕ್ಕದ ಸಸ್ಯಕ್ಕೆ ಪ್ರಾರ್ಥನೆ ಸಲ್ಲಿಸಿ. ನಿತ್ಯವೂ ನೀವು ಬಿಳಿ ಎಕ್ಕದ ಗಿಡಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಇಲ್ಲವಾದರೆ ಬಿಳಿ ಎಕ್ಕದ ಸಸ್ಯದ ಕೆಳಗೆ ಕುಳಿತು ಪ್ರಾರ್ಥನೆ ಮಾಡಿ. ನೀವು ಮಾಡುವ ಪ್ರಾರ್ಥನೆಗೆ ಬೇಗ ಫಲವನ್ನು ಪಡೆದುಕೊಳ್ಳುವಿರಿ. ಈ ಗಿಡದ ಮುಂದೆ ಅಥವಾ ಕೆಳಗೆ ಕುಳಿತು ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಹೇಳಿದರೆ ನೀವು ಬಯಸುವ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷವಾದ ಯಶಸ್ಸನ್ನು ಸಾಧಿಸಬಹುದು. ಎಕ್ಕ ಗಿಡದ ತಿಲಕ. ಬಿಳಿ ಎಕ್ಕದ ಗಿಡದ ಬೇರನ್ನು ರುಬ್ಬಿಕೊಂಡು ಪೇಸ್ಟ್ ತಯಾರಿಸಿಕೊಳ್ಳಿ. ನಂತರ ಆ ಪೇಸ್ಟನ್ನು ತಿಲಕದ ರೂಪದಲ್ಲಿ ನಿತ್ಯವೂ ಅನ್ವಯಿಸಿಕೊಳ್ಳಿ. ಆಗ ನೀವು ಹೆಚ್ಚಿನ ಜನರನ್ನು ಆಕರ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅಂತೆಯೇ ಯಾರೂ ಸಹ ನಿಮ್ಮನ್ನು ತಿರಸ್ಕರಿಸಲು ಇಷ್ಟಪಡುವುದಿಲ್ಲ. ಎಕ್ಕದ ಭಸ್ಮ. ಬೆಂಕಿಯ ಕುಂಡದಲ್ಲಿ ಒಂದು ಸಣ್ಣ ಶಂಖ ಮತ್ತು ಬಿಳಿ ಎಕ್ಕದ ಬೇರನ್ನು ಹಾಕಿ ನಂತರ ಆ ಭಸ್ಮವನ್ನು ಸಂಗ್ರಹಿಸಿ ಇಟ್ಟುಕೊಂಡ ಭಸ್ಮವನ್ನು ನಿತ್ಯವೂ ತಿಲಕದ ರೂಪದಲ್ಲಿ ಧರಿಸಿ. ಆಗ ನೀವು ಕೆಟ್ಟ ಅದೃಷ್ಟ ಹಾಗೂ ಕೆಟ್ಟ ಶಕ್ತಿ ಯಾವುದು ನಿಮ್ಮ ಬಳಿ ಸುಳಿಯದು. ಎಲ್ಲವೂ ದೂರ ಸರಿಯುತ್ತದೆ. ಶತ್ರುಗಳನ್ನು ಶಾಂತಗೊಳಿಸುವುದು. ಬಿಳಿ ಎಕ್ಕದ ಎಲೆಯ ಮೇಲೆ ಎಕ್ಕದ ಸಸ್ಯ ರಸವನ್ನು ಬಳಸಿ ಶತ್ರುವಿನ ಹೆಸರನ್ನು ಬರೆಯಿರಿ. ನಂತರ ಅದನ್ನು ಮಣ್ಣಿನೊಳಗೆ ಹೂಳಿಡಬೇಕು. ಆಗ ನಿಮ್ಮ ಶತ್ರುವು ನಿಮ್ಮ ತಂಟೆಗೆ ಬರುವುದಿಲ್ಲ. ಇಲ್ಲವೇ ಎಲೆಯ ಮೇಲೆ ಹೆಸರನ್ನು ಬರೆದು ಹರಿವ ನೀರಿನಲ್ಲಿ ಬಿಡಿ. ಆಗ ನಿಮ್ಮ ಶತ್ರು ನಿಮ್ಮನ್ನು ಬಿಟ್ಟು ಬೇರೆಡೆಗೆ ಹೋಗುತ್ತಾನೆ. ಎಕ್ಕದ ಬೀಜದ ಹತ್ತಿ. ಎಕ್ಕದ ಬೀಜದ ಒಳಗೆ ಇರುವ ಹತ್ತಿಯನ್ನು ತೆಗೆದುಕೊಂಡು ಬತ್ತಿಯನ್ನು ಮಾಡಿ ನಂತರ ಅದನ್ನು ದೇವರ ದೀಪ ಮತ್ತು ಲಕ್ಷ್ಮೀದೇವಿಯ ಪೂಜೆಗೆ
ವಿಶೇಷ ಬತ್ತಿಯನ್ನಾಗಿ ಬಳಸಿ. ಇದರಿಂದಾಗಿ ಆರತಿ ಹಾಗೂ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿಯು ಅತ್ಯಂತ ಸಂತೋಷದಿಂದ ಆಶೀರ್ವಾದ ಮಾಡುವಳು. ದುಷ್ಟಶಕ್ತಿಯಿಂದ ಮಗುವನ್ನು ರಕ್ಷಿಸಲು, ಮಕ್ಕಳನ್ನು ದುಷ್ಟಶಕ್ತಿಯ ದೃಷ್ಟಿಯಿಂದ ಪಾರು ಮಾಡಲು ಬಿಳಿ ಎಕ್ಕ ವಿಶೇಷವಾದ ಸಹಾಯ ಮಾಡುವುದು. ಒಂದು ಬಟ್ಟೆಯ ಚೀಲದಲ್ಲಿ ಬಿಳಿ ಎಕ್ಕ ಸಸ್ಯದ ಬೇರು, ಬೆಳ್ಳುಳ್ಳಿ, ಬಿಳಿ ಹರಳು ಮತ್ತು ನವಿಲು ಗರಿಯನ್ನು ಇಡಿ. ನಂತರ ಆ ಚೀಲವನ್ನು ಸೂಕ್ತ ಜಾಗದಲ್ಲಿರಿಸಿ. ಹೀಗೆ ಮಾಡೋದ್ರಿಂದ ಮಕ್ಕಳು ಯಾವುದೇ ಕೆಟ್ಟ ಶಕ್ತಿಯ ಕಣ್ಣುಗಳಿಗೆ ಗುರಿಯಾಗುವುದಿಲ್ಲ, ದುಸ್ವಪ್ನಗಳಿಗೆ ಅಥವಾ ಅನಗತ್ಯವಾಗಿ ಹೆದರುವುದಿಲ್ಲ. ಸುರಕ್ಷಿತ ಪ್ರಯಾಣಕ್ಕೆ. ಪ್ರಯಾಣದ ಸಮಯದಲ್ಲಿ ನೀವು ಬಿಳಿ ಎಕ್ಕದ ಬೇರನ್ನು ನಿಮ್ಮ ಬಳಿ ಇಟ್ಟುಕೊಂಡ್ರೆ ಅಪಘಾತದ ಭಯ ಇರುವುದಿಲ್ಲ. ಪ್ರಯಾಣವು ಸುಖಕರವಾಗಿರುತ್ತದೆ. ಪ್ರಯಾಣದ ಸಂದರ್ಭದಲ್ಲಿ ಅಪಘಾತದ ಭಯದಿಂದ ಮುಕ್ತಿ ಹೊಂದಲು ನೀವು ಓಂ ನಮೋ ಅಗ್ನಿರೂಪಾಯ ಹ್ರೀಂ ನಮಃ ಎಂದು ಜಪಿಸಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೆ ಲೈಕ್ ಕೊಡಿ. ನಮ್ಮ ಸುತ್ತಲಿನಲ್ಲಿ ಕಾಣಸಿಗುವ ಪ್ರತಿಯೊಂದು ಸಸ್ಯಗಳು ಹಲವಾರು ಔಷಧೀಯ ಗುಣವನ್ನು ಹೊಂದಿದೆ. ಅಂತಹ ಸಸ್ಯಗಳಲ್ಲಿ ಹಳ್ಳಿ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುವ ಉಮ್ಮತ್ತಿ ಗಿಡವು ಒಂದು. ಇದರ ಎಲೆಗಳು, ಹೂಗಳಲ್ಲಿ ಔಷಧೀಯ ಗುಣವು ಹೇರಳವಾಗಿದ್ದು ಮನೆ ಮದ್ದು ತಯಾರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರು ಈ ಉಮ್ಮತ್ತಿ ಗಿಡ ಅಥವಾ ದತ್ತೂರಿ ಗಿಡವನ್ನು ಔಷಧವಾಗಿ ಬಳಕೆ ಮಾಡಿಕೊಂಡು ಬರುತ್ತಿದ್ದಾರೆ. ಎಲ್ಲೆಂದರಲ್ಲಿ ಬೆಳೆಯುವ ಈ ಸಸ್ಯದ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ಈ ಗಿಡವು ಔಷಧೀಯ ಗುಣಗಳ ಆಗರವಾಗಿದ್ದರೂ ಇದರ ಕಾಯಿಗಳು ಚೆಂಡಿನ ಆಕಾರದಲ್ಲಿದ್ದು ಮುಳ್ಳಿನಿಂದ ಕೂಡಿದ್ದು ಇದು ಬಹಳಷ್ಟು ವಿಷಕಾರಿಯಾಗಿದೆ. ಆದರೆ ಈ ಸಸ್ಯವನ್ನು ಚರ್ಮದಿಂದ ಹಿಡಿದು ತಲೆನೋವಿನ ಸಮಸ್ಯೆಗೆ ಮನೆಮದ್ದಾಗಿ ಬಳಕೆ ಮಾಡಲಾಗುತ್ತದೆ. ಕಪ್ಪು ಉಮ್ಮತ್ತಿ ಗಿಡ ಅಥವಾ ಚಿಗರೆ ಗಿಡದ ಬಗ್ಗೆ ಈ ಆಸಕ್ತಿಕರವಾದ ವಿಷಯದ ಬಗ್ಗೆ ನೀವು ತಿಳಿದುಕೊಂಡ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ. ಎಷ್ಟೋ ದೊಡ್ಡ ದೊಡ್ಡ ರಹಸ್ಯಗಳು ಈ ಚಿಗರೆ ಗಿಡದಲ್ಲಿದೆ. ಚಿಗರೆ ಗಿಡ ಅಥವಾ ಕಪ್ಪು ಉಮ್ಮತ್ತಿ ಗಿಡವನ್ನು ಚಿನ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳುತ್ತದೆ ಎಂದು ಹೇಳುತ್ತಾರೆ. ಹಾಗಾಗಿ ಈ ಗಿಡದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಚಿಗರೆ ಗಿಡವನ್ನು ಅತ್ಯುತ್ತಮವಾದ ಮೂಲಿಕೆ ಎಂದು ಆಯುರ್ವೇದದಲ್ಲಿ ಪರಿಗಣಿಸಿದ್ದಾರೆ. ಈ ಗಿಡದಲ್ಲಿ 3 ಜಾತಿಗಳಿದೆ. ಅದರಲ್ಲಿ ಒಂದು ಬಿಳಿ ಹೂಗಳು ಬಿಡುವ ಗಿಡ, ಇನ್ನೊಂದು ಅರಿಶಿನ ಬಣ್ಣದ ಹೂಗಳು ಬಿಡುವ ಗಿಡ, ಇನ್ನು 3ನೇದು ನೀಲಿ ಬಣ್ಣದ ಹೂಗಳನ್ನು ಬಿಡುವ ಗಿಡ. ಅದನ್ನೇ ಕಪ್ಪು ಉಮ್ಮತ್ತಿ ಗಿಡ ಅಥವಾ ಚಿಗರೆ ಗಿಡ ಅಂತ ಕರೀತಾರೆ. ಈ ಗಿಡದ ಕಾಯಿಗಳು ಸಿಹಿ, ಕಹಿ, ಹುಳಿ, ಸಪ್ಪೆ ಹೀಗೆ ಬಗೆ ಬಗೆಯಾದ ರುಚಿಯಲ್ಲಿರುತ್ತದೆ. ಈ ಗಿಡ ಮತ್ತು ಭರಿಸುತ್ತದೆ. ಹಾಗೆ ಹುಚ್ಚನ್ನು ಕಡಿಮೆ ಮಾಡುತ್ತದೆ, ಮೈಯಲ್ಲಿ ಬಿಸಿ ಹೆಚ್ಚುತ್ತದೆ, ಕುಷ್ಠರೋಗವನ್ನು ಕಡಿಮೆ ಮಾಡುತ್ತದೆ, ಅಲರ್ಜಿ, ಗಜ್ಜಿ, ಊತ ಅಥವಾ ಮೈಯಲ್ಲೆಲ್ಲಾದರೂ ಗಡ್ಡೆಗಳಿದ್ರೆ ಅದನ್ನು ಕೂಡ ಹೋಗಲಾಡಿಸುತ್ತದೆ, ಉಬ್ಬಸ ಇದ್ದರೆ ಕಡಿಮೆ ಮಾಡುತ್ತದೆ. ಸಾಮಾನ್ಯವಾಗಿ ನಮಗೆ ಬಿಳಿ ಉಮ್ಮತ್ತಿ ಗಿಡ ಹೆಚ್ಚು ಕಾಣಸಿಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಕೂಡ ಈ ಹೂಗಳು ಅಥವಾ ಕಾಯಿಗಳಿಂದ ಆಟವಾಡಿದ್ದೀವಿ. ಆದರೆ ಈ ಗಿಡದಲ್ಲಿ ಅಷ್ಟೊಂದು ಅದ್ಭುತ ಶಕ್ತಿ ಇದೆ ಅನ್ನುವ ವಿಷಯ ಆಗ ನಮಗೆ ಗೊತ್ತಿರಲಿಲ್ಲ. ಕಪ್ಪು ಉಮ್ಮತ್ತಿ ಅಥವಾ ಚಿಗರೆ ಗಿಡ ಹೆಸರಿಗೆ ಇದನ್ನು ಕಪ್ಪು ಉಮ್ಮತ್ತಿ ಅಂತ ಕರೆದರೂ ಕೂಡ ಇದರ ಎಲೆ, ಹೂವು, ಕಡ್ಡಿ ಎಲ್ಲ ಕೂಡ ಸ್ವಲ್ಪ ನೀಲಿ ಬಣ್ಣದಲ್ಲಿರುತ್ತದೆ. ಆದರೆ ಇದು ಎಲ್ಲ ಪ್ರಾಂತ್ಯಗಳಲ್ಲಿ ಕಾಣಿಸಲ್ಲ. ಆದರೆ ಈ ಗಿಡಕ್ಕೆ ಮಾತ್ರ ಎಷ್ಟು ಅದ್ಭುತ ಶಕ್ತಿ ಇದೆ. ಈ ಗಿಡವನ್ನು ಚಿನ್ನಕ್ಕಿಂತಲೂ ಶ್ರೇಷ್ಠವಾದದ್ದು ಎಂದು ಹೇಳಬಹುದು. ಆಯುರ್ವೇದದಲ್ಲಿ ಗಿಡಮೂಲಿಕೆಗಳಿಂದ ಕಡಿಮೆಯಾಗದಂತಹ ಕಾಯಿಲೆಯೇ ಇಲ್ಲ. ಈ ಕಪ್ಪು ಉಮ್ಮತ್ತಿ ಗಿಡದ ಎಲೆಗಳನ್ನು ಮಂಡಿ ನೋವು ಕಡಿಮೆಯಾಗಲು ಬಳಸುತ್ತಾರೆ. ಹಾಗೆ ಬೆವರು ಗುಳ್ಳೆಗಳು ಓವರ್ ಹೀಟ್ ಆದಾಗ ಮೈಮೇಲೆ ಬಿರುವ ರ್ಯಾಷಸ್ ಆಗಲಿ ಹೋಗಲು ಕೂಡ ಇದನ್ನು ಬಳಸಲಾಗುತ್ತದೆ. ಬಾಣಂತಿಯರಿಗೆ ಎದೆಯಲ್ಲಿ ಹಾಲು ಗಡ್ಡೆ ಕಟ್ಟಿದಾಗ ಆ ನೋವು ಹೋಗಲು ಈ ಎಲೆಗಳ ಮೇಲೆ ಸ್ವಲ್ಪ ಎಳ್ಳೆಣ್ಣೆ ಹಚ್ಚಿ ಲೈಟಾಗಿ ಬಿಸಿ ಮಾಡಿ ನೋವಿರೋ ಕಡೆ ಇಟ್ಟರೆ ಗಡ್ಡೆ ಕಟ್ಟಿರುವ ಹಾಲು ಕರಗಿ ಎದೆನೋವು ಹೊರಟು ಹೋಗುತ್ತದೆ. ಅದರ ನಂತರ ಎದೆಯನ್ನು ಚೆನ್ನಾಗಿ ತೊಳೆದುಕೊಂಡ ನಂತರವೇ ಮಗುವಿಗೆ ಹಾಲನ್ನು ಕೊಡಬೇಕಾಗುತ್ತದೆ. ಇನ್ನು ತಲೆನೋವು ಬಂದಾಗ ಹಣೆಗೆ ಸ್ವಲ್ಪ ಯಾವುದಾದರೂ ಎಣ್ಣೆ ಹಚ್ಚಿಕೊಂಡು ಹಣೆ ಮೇಲೆ ಒಂದೆರಡು ಕಪ್ಪು ಉಮ್ಮತ್ತಿ ಎಲೆಗಳನ್ನು ಇಟ್ಕೊಂಡ್ರೆ ತಲೆನೋವು ಕೂಡಲೇ ಹೊರಟು ಹೋಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಅಂದರೆ ಅತಿ ಹೆಚ್ಚು ತೂಕ ಬೆಳೆಸಿಕೊಂಡು ಕಷ್ಟಪಡೋರನ್ನು ನಾವು ಪ್ರತಿದಿನ ನೋಡ್ತಾನೆ ಇದ್ದೀವಿ. ಅಂಥವರು ದೇಹದಲ್ಲಿ ಯಾವ ಜಾಗದಲ್ಲಿ ಕೊಬ್ಬು ಹೆಚ್ಚಾಗಿ ಬೆಳೆದಿದೆಯೋ ಅಲ್ಲಿ ಈ ಎಲೆಗಳನ್ನು ಇಟ್ಕೊಂಡು ಮೇಲೊಂದು ಬಟ್ಟೆಯನ್ನು ಕಟ್ಕೊಂಡ್ರೆ ಅಲ್ಲಿರೋ ಕೊಬ್ಬನ್ನೆಲ್ಲ ಕೂಡ ಈ ಎಲೆಗಳು ನಿಧಾನವಾಗಿ ಎಳೆದುಕೊಳ್ಳುತ್ತೆ. ಇನ್ನು ವ್ಯಾಪಾರ ಮಾಡೋ ಜಾಗದಲ್ಲಿ ಈ ಗಿಡನ ಬೆಳೆಸಿದರೆ ಧನಾಕರ್ಷಣೆ ನಡೆಯುತ್ತದೆ. ಈ ಗಿಡಕ್ಕೆ ಹಣ ಆಕರ್ಷಣೆ ಮಾಡುವ ಅದ್ಭುತವಾದ ಶಕ್ತಿ ಇದೆ.
ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಣ ಅಥವಾ ಆಭರಣ ಇಡೋ ಕಡೆ ಪೂಜೆ ಮಾಡಿರುವಂತಹ ಕಪ್ಪು ಉಮ್ಮತ್ತಿ ಎಲೆ ಅಥವಾ ಹೂವು ಅಥವಾ ಕಾಯಿ ಯಾವುದನ್ನಾದರೂ ಇಟ್ಟುಕೊಂಡ್ರೆ ಮನೆಯಲ್ಲೂ ಕೂಡ ಅನಗತ್ಯ ಖರ್ಚುಗಳು ಇಲ್ಲದೆ ಸಂಪತ್ತು ಬೆಳೀತಾ ಹೋಗುತ್ತದೆ. ನಮಗಿರೋ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿಯುತ್ತದೆ. ನಮ್ಮ ಮನೆಯಲ್ಲಿ ಹೆಚ್ಚು ಗಲಾಟೆಗಳು ನಡೀತಾ ಇದ್ರೆ ಅಥವಾ ಪ್ರಶಾಂತತೆ ಇಲ್ಲದಿದ್ದರೆ ಅದಕ್ಕೂ ಕೂಡ ಉತ್ತಮ ಪರಿಹಾರ ಈ ಕಪ್ಪು ಉಮ್ಮತ್ತಿ ಗಿಡ ಕೊಡುತ್ತದೆ. ಈ ಗಿಡದ ಬೇರನ್ನ ತಾಯತ್ತಿದಲ್ಲಿ ಕಟ್ಟಿಕೊಂಡು ಕೈಗೆ ಅಥವಾ ಕತ್ತಿಗೆ ಅಥವಾ ಸೊಂಟಕ್ಕೆ ಕಟ್ಟಿಕೊಂಡ್ರೆ ಯಾವ ಕಾರಣದಿಂದಲೂ ಯಾವ ದೃಷ್ಟಿ ಕೂಡ ಅವರಿಗೆ ತಾಕುವುದಿಲ್ಲ. ಅಷ್ಟೊಂದು ಶಕ್ತಿಯುತವಾದದ್ದು. ಈ ಗಿಡದ ಬೇರನ್ನು ನಾವು ಉಪಯೋಗಿಸಬೇಕು ಅಂದರೆ ಚಿಕ್ಕ ನಿಯಮವನ್ನು ಪಾಲಿಸಬೇಕು. ನಿಮ್ಮ ಜನ್ಮ ನಕ್ಷತ್ರದ ದಿನವಾಗಲಿ, ನೀವು ಹುಟ್ಟಿದ ವಾರವಾಗಲಿ ಅಥವಾ ದಿನಾಂಕದಂದು ಈ ಉಮ್ಮತ್ತಿ ಗಿಡದ ಹತ್ತಿರ ಹೋಗಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ನಾನು ಯಾರಿಗೂ ಯಾವ ಹಾನಿ ಮಾಡುವುದಿಲ್ಲ, ಇದು ಕೇವಲ ನನ್ನ ಸ್ವಂತ ಲಾಭಕ್ಕಾಗಿ ಮಾತ್ರ ನಿನ್ನ ಬೇರನ್ನು ಕಿತ್ತುಕೊಳ್ಳುತ್ತಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ಹಾಗೆ ನನ್ನನ್ನು ಆಶೀರ್ವದಿಸು ಎಂದು ಗಿಡಕ್ಕೆ ಹೇಳಿ ನಮಸ್ಕಾರ ಮಾಡಿಕೊಂಡು ಆ ಗಿಡದ ಬೇರನ್ನು ಕಿತ್ತು ತಂದು ಅದನ್ನು ಚೆನ್ನಾಗಿ ತೊಳೆದು ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಭಕ್ತಿಯಿಂದ ದೇವರ ಪೂಜೆ ಮಾಡಿದ ಮೇಲೆ ಈ ಬೇರಿಗೂ ಕೂಡ ಪೂಜೆ ಮಾಡಿ ಒಂದು ತಾಯ್ತದಲ್ಲಿ ಈ ಬೇರನ್ನು ಇಟ್ಕೊಂಡು ಹಾಕ್ಕೊಂಡ್ರೆ ಯಾವ ದೃಷ್ಟಿ, ತಂತ್ರ, ಮಂತ್ರ, ಕೆಟ್ಟ ಪ್ರಯೋಜನಗಳು ನಿಮ್ಮ ಮೇಲೆ ಕೆಲಸ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಕೋತಿ ಅಥವಾ ನಾಯಿ ಕಚ್ಚಿದಾಗಲೂ ಈ ಗಿಡ ನಮಗೆ ಸಹಾಯ ಮಾಡುತ್ತದೆ. ಹುಚ್ಚು ನಾಯಿ ಕಚ್ಚಿದರೂ ಕೂಡ ಇದನ್ನು ನಾವು ಉಪಯೋಗಿಸಬಹುದು. ಆ ನಾಯಿ ಅಥವಾ ಕೋತಿ ಎಲ್ಲಿ ಕಚ್ಚಿದೆಯೋ ಆ ಜಾಗದಲ್ಲಿ ಈ ಎಲೆಗಳನ್ನು ಅರೆದು ತೆಗೆದಿರುವ ರಸ ಹಚ್ಚಿಕೊಂಡ್ರೆ ವಿಷ ಎಲ್ಲ ಕೂಡ ಎಳೆದುಕೊಳ್ಳುತ್ತದೆ. ಒಣಗಿದ ಕಪ್ಪು ಉಮ್ಮತ್ತಿ ಎಲೆಗಳ ಧೂಪ ಎಳೆದುಕೊಂಡ್ರೆ ಅಸ್ತಮ ಕಡಿಮೆಯಾಗುತ್ತದೆ. ಫೈಲ್ಸ್ ಬಂದವರಿಗೂ ಕೂಡ ಈ ಗಿಡ ಸಹಾಯ ಮಾಡುತ್ತದೆ. ಫೈಲ್ಸ್ ಬಂದು ಯಾರು ಕಷ್ಟಪಡುತ್ತಿದ್ದರೋ ಅವರಿಗೆ ಈ ಕಪ್ಪು ಉಮ್ಮತ್ತಿ ಗಿಡದ ಬೇರುಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅರೆದು ಎಲ್ಲಿ ಫೈಲ್ಸ್ ಗಡ್ಡೆ ಇದೆಯೋ ಅಲ್ಲಿ ರಾತ್ರಿ ಹಚ್ಚಿಕೊಂಡು ಹಾಗೆ ಬಿಟ್ಟರೆ ನೀವು ಬಾತ್ರೂಮ್ಗೆ ಹೋಗುವಾಗ ಫೈಲ್ಸ್ ಗಡ್ಡೆಗಳು ತಾನಾಗಿ ಉದುರಿ ಹೋಗುತ್ತದೆ. ಕಪ್ಪು ಉಮ್ಮತ್ತಿ ಎಲೆಗಳ ರಸವನ್ನು ಅಂಗಾಲಿಗೆ ಹಚ್ಚಿಕೊಂಡ್ರೆ ಅಂಗಾಲಿನಲ್ಲಿ ಉರಿ ಅಥವಾ ಜೋಮು ಇದ್ರೆ ಹೊರಟು ಹೋಗುತ್ತದೆ. ಈಗ ನಾವು ಬಳಸುತ್ತಿರುವ ಕೆಮಿಕಲ್ ಶ್ಯಾಂಪುಗಳು, ಸೋಪುಗಳು, ಕಂಡೀಷನರ್ಗಳಿಂದ ಹೆಚ್ಚಾಗಿ ಕೂದಲು ಉದುರುವುದು, ಡ್ಯಾಂಡ್ರಫ್ ಆಗ್ತಾ ಇರೋದು, ಹೊಸ ಕೂದಲು ಬೆಳೀತಾ ಇಲ್ಲ, ಅಲ್ಲಲ್ಲಿ ಬೋಳು ತಲೆ ಆಗ್ತಾ ಇದೆ. ಈ ಕಪ್ಪು ಉಮ್ಮತ್ತಿ ಎಲೆ ರಸವನ್ನು ಕೂದಲಿಗೆ ಹಚ್ಚಿಕೊಂಡು 15 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡಿದರೆ, ವಾರದಲ್ಲಿ 1-2 ಸಲ ಈ ರೀತಿ ಮಾಡುತ್ತಿದ್ದರೆ ಶಾಶ್ವತವಾಗಿ ತಲೆಯಲ್ಲಿ ಹೇನುಗಳು, ಡ್ಯಾಂಡ್ರಫ್, ಕೂದಲು ಉದುರುವುದು ನಿಂತು ಹೋಗಿ ಹೊಸ ಕೂದಲು ದಟ್ಟವಾಗಿ ಬೆಳೆಯುತ್ತದೆ. ಮೈಮೇಲೆ ಅಲರ್ಜಿ, ರ್ಯಾಷಸ್, ಗಜ್ಜಿ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಎಲೆಯ ರಸವನ್ನು ಹಚ್ಚಿಕೊಂಡ್ರೆ ಅದು ಹೊರಟು ಹೋಗುತ್ತದೆ. ಇದರಿಂದ ಇಷ್ಟೆಲ್ಲ ಪ್ರಯೋಜನ ಇದ್ದರೂ ಕೂಡ ಯಾವ ಪರಿಸ್ಥಿತಿಯಲ್ಲೂ ಈ ಎಲೆಗಳ ರಸವನ್ನು ಬಾಯಲ್ಲಿ ತೆಗೆದುಕೊಳ್ಳಬಾರದು. ಏಕೆಂದರೆ ಈ ಗಿಡ ತುಂಬಾ ವಿಷಕಾರಿ. ದೇಹದ ಮೇಲೆ ಮಾತ್ರವೇ ಹೊರಟು ದೇಹದ ಒಳಗಡೆ ಇದು ಹೋಗಲೇಬಾರದು. ಮುಖ್ಯವಾಗಿ ಮಕ್ಕಳನ್ನು ಈ ಗಿಡದಿಂದ ತುಂಬಾ ದೂರ ಇಡಬೇಕು. ಈ ಗಿಡ ಎಷ್ಟೊಂದು ಅದ್ಭುತವಾದ ಗುಣಗಳು ಹೊಂದಿದೆಯೋ ಅಷ್ಟೇ ಅಪಾಯಗಳನ್ನು ಕೂಡ ಹೊಂದಿದೆ. ಈ ಗಿಡದ ಯಾವ ಒಂದು ಚಿಕ್ಕ ಭಾಗವಾಗಲಿ ಅಪ್ಪಿತಪ್ಪಿ ನಮ್ಮ ಬಾಯೊಳಗೆ ಹೋದರೆ ಕಡಿಮೆ ಪ್ರಮಾಣ ಇದ್ದರೆ ವಾಂತಿ ಭೇದಿಯಾಗಿ ನಿಂತು ಹೋಗುತ್ತದೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಹೋದರೆ ನಮ್ಮ ಕಣ್ಣಿನ ನೋಟ ಹೊರಟು ಹೋಗುತ್ತದೆ, ಹುಚ್ಚು ಹಿಡಿಯುತ್ತದೆ, ಲಕ್ವ ಹೊಡೆಯುತ್ತದೆ, ಒಮ್ಮೊಮ್ಮೆ ಕೋಮಾಗೂ ಕೂಡ ಹೋಗಬಹುದು. ಆದರೆ ಒಂದು ವೇಳೆ ನಮಗೆ ತಿಳಿಯದೆ ಅಕಸ್ಮಾತ್ತಾಗಿ ಈ ಗಿಡದ ರಸ ನಮ್ಮ ಬಾಯೊಳಗೆ ಹೋದರೆ ಮೊದಲು ನಾವು ಯಾವ ಭಾಗ ನಮ್ಮ ಬಾಯಲ್ಲಿ ಹೋಯಿತು ಎಂದು ನೋಡಿಕೊಳ್ಬೇಕು. ಅಂದರೆ ಈ ಗಿಡದ ಎಲೆನ ಕಾಯ, ಹೂವೋ ಅಥವಾ ಹಣ್ಣು ಎಂದು ತಿಳಿದುಕೊಂಡು ಅದೇ ಭಾಗವನ್ನು ಹತ್ತಿ ಗಿಡದಿಂದ ಕಿತ್ತು ತರಬೇಕು. ಅಂದರೆ ಉಮ್ಮತ್ತಿ ಗಿಡದ ಎಲೆ ಅಥವಾ ಎಲೆಯ ರಸ ನಮ್ಮ ಬಾಯೊಳಗೆ ಹೋಗಿದ್ರೆ ನಾವು ಹತ್ತಿ ಗಿಡದ ಎಲೆಯನ್ನು ಕಿತ್ತು ತಂದು ಅದನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಅರೆದು ಅದನ್ನು ವಿಷ ತಿಂದವರಿಗೆ ಕೊಟ್ಟರೆ ಉಮ್ಮತ್ತಿ ವಿಷ ಏನಿದೆಯೋ ಅದು ದೇಹದಿಂದ ಹೊರಗೆ ಬಂದು ಬಿಡುತ್ತದೆ. ಹಾಗಾಗಿ ಸಮಯಕ್ಕೆ ನಮಗೆ ಹತ್ತಿ ಗಿಡ ಸಿಕ್ಕರೆ ಪ್ರಾಬ್ಲಮ್ ಇರಲ್ಲ, ಆದರೆ ಸಿಗಲಿಲ್ಲ ಅಂದಾಗ ಪ್ರಾಣ ಕೂಡ ಹೋಗಬಹುದು. ಆದ್ದರಿಂದ ಇದು ಬಾಯೊಳಗೆ ಹೋಗದಂತೆ ಹುಷಾರಾಗಿ, ಈ ಒಂದು ವೇಳೆ ಆಯುರ್ವೇದಿಕ್ ಡಾಕ್ಟರ್ಸ್ ನಿಮಗೆ ಇದನ್ನು ಸಜೆಸ್ಟ್ ಮಾಡಿದರೆ ಅವರು ಎಷ್ಟು ಕ್ವಾಂಟಿಟಿ ಹೇಳ್ತಾರೋ ಅಷ್ಟು ಮಾತ್ರವೇ ತೆಗೆದುಕೊಳ್ಳಿ, ಸ್ವಲ್ಪ ಕೂಡ ಹೆಚ್ಚಾಗದಂತೆ ನೋಡಿಕೊಳ್ಳಿ.
ಈ ಗಿಡವನ್ನು ಮಾಟಮಂತ್ರ ಪ್ರಯೋಗ ಮಾಡೋಕೆ ಹೆಚ್ಚಾಗಿ ಬಳಸುತ್ತಾರೆ. ಹಾಗಾಗಿ ಎಲ್ಲೋ ಖಾಲಿ ಜಾಗದಲ್ಲಿ ಗಿಡ ಕಾಣಿಸಿದ ತಕ್ಷಣ ಅದನ್ನು ಬಳಸಬೇಡಿ. ಈ ಗಿಡದ ಮೇಲೆ ಯಾವುದಾದರೂ ಮಾಟಮಂತ್ರ ಪ್ರಯೋಗ ನಡೆದಿದ್ರೆ ಅದು ನಿಮಗೂ ಕೂಡ ಎಫೆಕ್ಟ್ ಆಗುತ್ತದೆ. ಬರೀ ಮಾಟ ಮಂತ್ರ ಮಾತ್ರ ಅಲ್ಲದೆ ಇದು ಆಧ್ಯಾತ್ಮಿಕವಾಗಿಯೂ ತುಂಬ ಶಕ್ತಿಶಾಲಿ. ಯಾಕೆಂದರೆ ಈ ಗಿಡದ ಹೂಗಳು, ಈ ಗಿಡದ ಕಾಯಿಗಳಿಂದ ಹಚ್ಚಿದ ದೀಪ ಅಂದರೆ ಪರಮೇಶ್ವರನಿಗೆ ಅತಿ ಪ್ರೀತಿ. ಯಾರಿಗೆ ಮಕ್ಕಳು ಇಲ್ಲವೋ ಅವರು ಈ ಕಪ್ಪು ಉಮ್ಮತ್ತಿ ಹೂಗಳಿಂದ ಪರಮೇಶ್ವರನನ್ನ ಪೂಜಿಸಿದರೆ ಖಂಡಿತ ಪುತ್ರ ಸಂತಾನ ಆಗುತ್ತದೆ ಎಂದು ಪರಮೇಶ್ವರ ಪಾರ್ವತಿ ದೇವಿಗೆ ಹೇಳಿದಂತೆ ಶಿವಪುರಾಣದಲ್ಲಿ ಬರೆಯಲಾಗಿದೆ. ಹಾಗೆ ಈ ಹೂವಿನಿಂದ ಶಿವನನ್ನ ಪೂಜಿಸಿದರೆ ಸ್ವರ್ಗ ಪ್ರಾಪ್ತಿ ಕೂಡ ಪಡೆಯಬಹುದೆಂದು ಪುರಾಣಗಳು ಹೇಳಿವೆ. ಕಪ್ಪು ಉಮ್ಮತ್ತಿ ಗಿಡಕ್ಕೆ ನೀರು ಬೆರೆಸಿದ ಹಾಲನ್ನು 40 ದಿನಗಳ ಕಾಲ ಪ್ರತಿದಿನ ಒಂದು ಚಿಕ್ಕ ಲೋಟದಂತೆ ಹಾಕುತ್ತಾ ಬಂದರೆ ನಿಮಗಿರುವ ಆರ್ಥಿಕ ಸಮಸ್ಯೆಗಳೆಲ್ಲ ಬರೀ 40 ದಿನಗಳಲ್ಲಿ ಹೊರಟು ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೋ ಪ್ರಯೋಜನಗಳು ಈ ಕಪ್ಪು ಉಮ್ಮತ್ತಿ ಗಿಡದಿಂದ ನಮಗೆ ಸಿಗುತ್ತದೆ. ಈ ಗಿಡವನ್ನು ನಿಮ್ಮ ಕಡೆ ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂದು ಕಮೆಂಟ್ನಲ್ಲಿ ತಿಳಿಸಿಕೊಡಿ. ಇದರಿಂದ ಬೇರೆಯವರಿಗೂ ಕೂಡ ಈ ಗಿಡ ಯಾವುದು ಅಂತ ಈಸಿಯಾಗಿ ಅರ್ಥ ಆಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.